ಶಾಸಕರಾದಂಥ ನಂಜೇಗೌಡರು, ಕೊತ್ತೂರು ಮಂಜುನಾಥ್ ಅವರು, ಕೋಲಾರ ಶಾಸಕರು ಇವರು, ಕೊತ್ತೂರು ಮಂಜುನಾಥ್ ಅವರು ಮತ್ತೆ ಅನಿಲ್ ಕುಮಾರ್ ಅವರು, ಇದರ ಜೊತೆಗೆ ದಿವಂಗತ ನೀಲಕಂಠೇಗೌಡರು, ಇವರೆಲ್ಲ ಕೂಡ ಕ್ಷೇತ್ರನ ಚಿತ್ರ ಮಾಡಿದ್ರು. ವಿಚಾರಗಳ ಬಗ್ಗೆ ಮಾನ್ಯ ನಮ್ಮ ಪ್ರತಿಸ್ಪರ್ಧಿಯಾದಂಥ ಕಲ್ಲುಪಲ್ಲಿ ಪ್ರಕಾಶ್ ಅವರು ಕೆಲವೊಂದು ವಿಚಾರಗಳನ್ನ ಎತ್ತಿದ್ದಾರೆ. ಅದರ ಬಗ್ಗೆ ತಮಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮೊದಲನೇದಾಗಿ ಏನು ಅಂತಂದ್ರೆ, ನಾನು ಈಗಾಗಲೇ ಇದು 4ನೇ ಬಾರಿ ನಿರ್ದೇಶನ ಆಗಿರ್ತಕ್ಕಂಥದ್ದು. ಹೊಸದಾಗಿ ನಾನು ನಿರ್ದೇಶನ ಆಗ್ತಾ ಇಲ್ಲ. ಪೂರ್ತಿ ಮುಳಬಾಗಲ್ ತಾಲೂಕು ಒಂದಾಗಿದ್ದಾಗ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿದಂಥವ್ನು. ಈಗ ಅರ್ಧ ಭಾಗಕ್ಕೆ ನಾನು ನಿರ್ದೇಶಕನಾಗೋದಕ್ಕೆ ನನಗೆ ಮೊದಲು ಒಲವು ಇರಲಿಲ್ಲ. ಆದರೆ ಏನು ಒಂದು ಕೂಟ ಕಟ್ಕೊಂಡು ಷಡ್ಯಂತ್ರ ಮಾಡಿ ನನ್ನನ್ನು ಶತಾಯ ಗತಾಯ ಸೋಲಿಸ್ಲೇಬೇಕು ಅಲ್ಲ, ಅಥವಾ ನಾನು ನಿಂತ್ಕೋಬಾರ್ದು ಅನ್ನೋ ಒಂದು ದೃಷ್ಟಿನ ಇಟ್ಕೊಂಡು ಮಾನ್ಯ ಶಾಸಕರಾದಂಥ ನಂಜೇಗೌಡರು, ಕೊತ್ತೂರು ಮಂಜುನಾಥ್ ಅವರು, ಕೋಲಾರ ಶಾಸಕರು ಇವರು, ಕೊತ್ತೂರು ಮಂಜುನಾಥ್ ಅವರು ಮತ್ತೆ ಅನಿಲ್ ಕುಮಾರ್ ಅವರು, ಇದರ ಜೊತೆಗೆ ದಿವಂಗತ ನೀಲಕಂಠೇಗೌಡರು, ಇವರೆಲ್ಲ ಕೂಡ ಕ್ಷೇತ್ರನ ಚಿತ್ರ ಮಾಡಿದ್ರು. ನಾನು ಗೆಲ್ಲಬಾರದು ಅಂತೇಳಿ ಚಿತ್ರ ಮಾಡಿದ್ರು. ಆವಣಿ ಎಲ್ಲಿದೆ? ಪತ್ರಕರ್ತರು ನೀವೇ ವಿಶ್ಲೇಷಣೆ ಮಾಡಿ. ಆವಣಿ ಎಲ್ಲಿದೆ, ಬಲ್ಲ ಎಲ್ಲಿದೆ, ಅದನ್ನ ತೆಗೆದು ಹೆಬ್ಣಿಗೆ ಹಾಕ್ತಾರೆ. ಇಲ್ಲೆಲ್ಲಿದೆ? ತಿಮರಾವತ್ನಹಳ್ಳಿ ಎಲ್ಲಿದೆ, ಇದೆಲ್ಲಿದೆ, ಮಲ್ನಾಯಕನಹಳ್ಳಿ ಎಲ್ಲಿದೆ, ಅದನ್ನ ತೆಗೆದು ಆಗ್ರಕ್ಕೆ ಹಾಕ್ತಾರೆ. ಯಾಕೆ ಕಣ್ ಕಾಣಲ್ವಾ ನೀವು ಇವ್ರಿಗೇನು ಏನ್ ಬಂದಿದೆ ರೋಗ? ಯಾಕೆ ಆ ರೀತಿ ತಾರತಮ್ಯ ಮಾಡಿದ್ರು? ಈ ತಾರತಮ್ಯ ಮಾಡಿ ಶತಾಯ ಗತಾಯ ನಾಗರಾಜನ್ನ ಸೋಲಿಸಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದ್ರು. ಯಾವಾಗ ತೀರ್ಮಾನ ಮಾಡಿದ್ರು ಆವಾಗ ನಾನು ಚುನಾವಣೆಗೆ ನಿಂತ್ಕೋಬೇಕು ಅನ್ನೋ, ಸ್ಪರ್ಧೆನೆ ಮಾಡಬಾರ್ದು ಅಂತ ಆಗ ನಾನು ತೀರ್ಮಾನ ತಗೊಂಡೆ. ನಾನು ಚುನಾವಣೆಗೆ ನಿಲ್ಬೇಕು, ನಾನು ಸೋಲ್ಲಿ ಗೆಲ್ಲಿ ನಿಲ್ಬೇಕು, ಸ್ಪರ್ಧೆ ಮಾಡ್ಬೇಕು ಅನ್ನೋ ನಿರ್ಧಾರ ಆವಾಗ ನಾನು ತಗೊಂಡಿದ್ದು. ಅಥವಾ ಒಂದೇ ಮನೆಯಲ್ಲಿ ಕಾನ್ಸಂಟ್ರೇಟ್ ಆಗ್ಬಿಡ್ಬೇಕು, ಒಂದೇ ಮನೆಯಲ್ಲಿ ಅಧಿಕಾರ ಇರಬೇಕು ಅನ್ನೋ ಭಾವನೆ ನಮ್ಗಿಲ್ಲ. ಭಾವನೆ ಇರೋದು ಬೇರೆಯವರಿಗೆ. ಜಯಸಿಂಹ ಕೃಷ್ಣಪ್ಪ ಅವರು 8 ಸಾರಿ ಗೆದ್ದಿದ್ದಾರೆ. ಅದು ಕಣ್ಣಿಗೆ ಕಾಣಲ್ವಾ? 8 ಸಾರಿ ಗೆದ್ದಿರೋದು. ಇದೇ ನಂಜೇಗೌಡರು ಈಗ 3ನೇ ಬಾರಿ. ಅದು ಕಾಣಲ್ವಾ? ಕಾಡೇನಹಳ್ಳಿ ನಾಗರಾಜ್ ಒಬ್ಬನು ಮಾತ್ರ 4ನೇ ಸಾರಿ ಆದ್ರೆ ಅದು ಕಣ್ಣಿಗೆ ಕಾಣಿಸುತ್ತೆ. ಯಾಕೆ? ನಾನೇನು ಪಾಕಿಸ್ತಾನದವನ? ಇಲ್ಲ ನಾನೇನು ಬಾಂಗ್ಲಾದೇಶದವನ? ನಾನು ಈ ಮುಳಬಾಗಲ್ ತಾಲೂಕಿನವನು, ಕಾಡೇನಹಳ್ಳಿಯಲ್ಲಿ ಹುಟ್ಟಿರೋನು ನಾನು ಕೂಡ. ಈ ಒಂದು ಸಂದರ್ಭದಲ್ಲಿ ನಾನು ಚುನಾವಣೆಗೆ ನಿಲ್ಬೇಕಾದಂತ ಒಂದು ಇದಾದ ಕಾರಣ ಇದು. ಮತ್ತೆ ಮೊನ್ನೆ ಪ್ರಕಾಶ್ ಅವರು ಹೇಳ್ತಾರೆ ನನಗೆ ಮಾತು ಕೊಟ್ಟಿದ್ರು ಅಂತ. ನಾನು ಮಾತು ಕೊಟ್ಟಿದ್ರೆ ತಪ್ಪು ಅಂತ ನನ್ನ ಮಗ ಅಲ್ಲ. ನಾನು ಹೇಳಿದ್ದು ಇಷ್ಟೇ. ನನ್ನ ಹತ್ರ ಅವ್ರು ಬಂದು ಮಾತಾಡಿದಾಗೂ ಕೂಡ ನಾನು ಇದೇ ಮಾತನ್ನ ಹೇಳಿದ್ದೀನಿ. ನಾನು ಚುನಾವಣಾ ರಾಜಕೀಯ ಸಾಕಾಗಿದೆ ಅನ್ನೋ ಒಂದು ಮಾತು ಹೇಳಿದ್ದೀನಿ ಹೊರತುನು ನಾನು ನಿಮಗೆ ಬಿಟ್ಕೊಡ್ತೀನಿ, ನಿಮ್ಗೆ ಮಾಡ್ತೀನಿ ಅಂತ ನಾನು ಒಂದು ಮಾತನ್ನು ಕೂಡ ಹೇಳಿಲ್ಲ. ಇದು ಶುದ್ಧ ಸುಳ್ಳು. ನಾನು ಯಾವತ್ತೂ ಕೂಡ ಅದು ಹೇಳಿಲ್ಲ. ಈ ಸಾರಿ ಅಧಿಕಾರದ ಆಸೆ ಇನ್ನೊಂದು ಅದಲ್ಲ. ನಾವು ಚಾಲ್ತಿ ರಾಜಕಾರಣದಲ್ಲಿ ಇರ್ಬೇಕಾದ್ರೆ ಯಾವುದೋ ಒಂದು ಪದವಿ ನಮ್ಗೆ ಇರ್ಬೇಕಾಗ್ತದೆ. ಆ ಪದವಿ ಇರ್ಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಇದನ್ನ ಇಟ್ಕೊಂಡಿದ್ದೀವಿ ಹೊರತುನು ಇದಕ್ಕೆ ಅಂಟ್ಕೊಂಡು ಕೂರುವಂತ ಜಾಯಮಾನ ನಂದಲ್ಲ. ಇದರಿಂದಾನೇ ಜೀವನ ಮಾಡ್ಬೇಕು ಅನ್ನೋ ಇದು ಇಲ್ಲ. ನಮ್ದು ಕೂಡ ಜಮೀನ್ದಾರ ಕುಟುಂಬ. ನಾವು 150 ಎಕರೆ ಇದ್ದಂತ ಒಂದು ಜಮೀನ್ದಾರಿ ಕುಟುಂಬ. ನನ್ನ ಭಾಗಕ್ಕೆ 70 ಎಕರೆ ಬಂದಿದೆ. ದಾಖಲೆಗಳಲ್ಲಿದೆ, ತೋರಿಸ್ತೀನಿ ಬೇಕಾದ್ರೆ. ನನ್ನ ಭಾಗಕ್ಕೆ ಬಂದಿರತಕ್ಕಂಥದ್ದು 70 ಎಕರೆ. ನಮ್ಮ ಅಪ್ಪನ ಹೆಸರಿನಲ್ಲೇ ಒಂದು ಊರು ಇದೆ, ನಾರಾಯಣಪುರ ಅಂತ. ಎಲ್ರಿಗೂ ಫ್ರೀ ಸೈಟ್ ಕೊಟ್ಟಿರ್ತಕ್ಕಂಥದ್ದು. ತಿಳ್ಕೊಂಡು ಬನ್ನಿ ಬೇಕಾದ್ರೆ, ಅನಂತಪುರ ಪಕ್ಕದಲ್ಲಿ. ಇಂಥ ವಂಶದಲ್ಲಿ ನಾನು ಹುಟ್ಟಿರ್ತಕ್ಕಂಥದ್ದು. ಇದರಿಂದ ನಾನು ದುಡ್ಡು ಮಾಡಬೇಕು, ನನ್ನ ಮೇಲೆ ಯಥೇಚ್ಛವಾದಂತ ಆಪಾದನೆಗಳನ್ನು ಮಾಡೋರು. ಆಗ ಮಾಡಿದ್ದಾನೆ, ಈಗ ಮಾಡಿದ್ದಾನೆ, ಏನು ಮಾಡಿದ್ದಾನೆ ಅಂತ. ಏನ್ ಮಾಡಿದ್ದೀನಿ ಅನ್ನೋದು ನನ್ನ ಆತ್ಮಸಾಕ್ಷಿಗೆ ಗೊತ್ತು. ನಾನು ಏನು ಜನಕ್ಕಾಗಿ ಕಷ್ಟಪಟ್ಟಿದ್ದೀನಿ ಅನ್ನೋದು ನನ್ನ ಆತ್ಮಸಾಕ್ಷಿಗೆ ಗೊತ್ತು. ಅದನ್ನ ಇವ್ರ ಮುಂದೆ ಪ್ರೂವ್ ಮಾಡ್ಕೊಳ್ಳುವಂತ ನೆಸೆಸಿಟಿ ನನಗಿಲ್ಲ.
ಅವ್ರವ್ರ ಎದೆ ಮುಟ್ಕೊಂಡು ಕೇಳ್ಕೊಂಡ್ರೆ ಸಾಕು, ನಾವೇನ್ ಚೆನ್ನಾಗಿದ್ದೀವ, ನಾವು ಕರೆಕ್ಟ್ ಆಗಿದ್ದೀವ ಅಂತ. ನಂತರ ಇನ್ನೊಂದು ಹೇಳಿದ್ರು, ಮಂಡಿಕಲ್ ವೆಂಕಟೇಶ್ ಅವರು ಇವ್ರಿಗೆ ಬಿಟ್ಕೊಟ್ರು ಅಂತ. ಬಹುಶಃ ಪ್ರಕಾಶ್ ಅವರು ಮರ್ತಿರ್ತಾರೆ ಅಂತ ಕಾಣಿಸುತ್ತೆ. ಮಂಡಿಕಲ್ ವೆಂಕಟೇಶ್ ಅವರು ಸತ್ತ ಮೇಲೆ ನಾನು ಡೈರೆಕ್ಟರ್ ಆಗಿದ್ದೆ. ಅದು ಕೂಡ ನನ್ನ ಮೇಲೆ ಪ್ರಥಮ ಬಾರಿಗೆ ನನ್ನ ಮೇಲೆ ನಿಂತಿದ್ದವರೇ ಮಂಡಿಕಲ್ ವೆಂಕಟೇಶ್ ಅವರ ಹೆಂಡತಿ ಸುಜಾತಮ್ಮ ಮಂಡಿಕಲ್ ವೆಂಕಟೇಶ್ ಅವರು ಪ್ರಥಮ ಬಾರಿಗೆ ನನ್ನ ಮೇಲೆ ನಿಂತಿದ್ದಂಥವ್ರು. ಅವರು ಆಗ 35 ಓಟಲ್ಲಿ ಪರಾಭವಗೊಂಡ್ರು. ಯಾಕೆ? ನಾನೊಂದು ಕುಟುಂಬದಿಂದ ನಾನು ಆಗ್ಬಾರ್ದ? ನೀವು ಆಗ್ಬಾರ್ದು ನಾನು ಹೇಳಿಲ್ಲ. ನಾನು ಆಗ್ಬಾರ್ದ? ಅವಾಗ ಮಂಡಿಕಲ್ ವೆಂಕಟೇಶ್ ಅವ್ರ ಹಿಂದ್ಗಡೆ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸ್ತಾ ಇದ್ದಿದ್ದೆ ನಾನು. ಇನ್ನೊಂದು, ಈ ಫೀಲ್ಡ್ಗೆ ನನ್ನ ಕಾಂಟ್ರಿಬ್ಯೂಷನ್ ಗೊತ್ತಿದೆಯಾ ನಿಮ್ಗೆ? 1993ರಲ್ಲಿ ಗೋಲಿಬಾರ್ ಆಗಿದ್ದಂಗ ನಾವು ಹೋರಾಟ ಮಾಡಿ ರೇಟ್ ಕೊಡ್ಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಹೋರಾಟ ಮಾಡಿರ್ತಕ್ಕಂಥವ್ರನ್ನ ಅವ್ರು 93ರಲ್ಲಿ. ಈಗಲ್ಲ, 2000 ಇಸ್ವಿನಲ್ಲಿ ಮತ್ತೆ ಫ್ಯಾಟು, SNF ಇವೆಲ್ಲದ್ರ ಬಗ್ಗೆ ಹೋರಾಟ ಮಾಡಿ 2000ದಲ್ಲಿ ಗೋಲಿಬಾರ್ ಆಗಿ, ಆ ಗೋಲಿಬಾರಲ್ಲಿ ಏಟ್ ತಿಂದು 15 ವರ್ಷ ಕೋರ್ಟ್ ಕಲ್ತಿದ್ದೀವಿ ನಾವು ಆ ಕೇಸಲ್ಲಿ. ಆರ್ ವೆಂಕಟರಾಮಯ್ಯನವರು, ನಾನು, ದಿವಂಗತ MLA ಶ್ರೀರಾಮ್ ರೆಡ್ಡಿ ಅವರು, ಅಬ್ನಿ ಶಂಕರ್ ಅವರು, ಇವತ್ತಿಗೂ ಅದು ದಾಖಲೆ ಇದೆ. ಏಕಾಏಕಿ ನಾನು ಫೀಲ್ಡ್ ಬಂದವನಲ್ಲ, ಏಕಾಏಕಿ ನಾನು ಫೀಲ್ಡ್ ಬಂದಿಲ್ಲ. ನಾನು ಕಷ್ಟಪಟ್ಟು, ನಾನೆಲ್ಲ ಕಷ್ಟಪಟ್ಟು ಬಂದಿರ್ತಕ್ಕಂಥವನು. ನಾನು ಬಂದಾಗ ಕೇವಲ 60-70 ಸೊಸೈಟಿ ಇತ್ತು. ಇವತ್ತು 200 ಸೊಸೈಟಿ ಮೇಲೆ ಜಾಸ್ತಿ ಮಾಡಿದ್ದೀನಿ. ಇದು ಸಾಧನೆ ಅಲ್ವಾ? 5 ವರ್ಷದಿಂದ, ಹೋದ ವರ್ಷ 5 ವರ್ಷದಿಂದ ನಾನು ಗೆದ್ದಾಗ ಪ್ರಕಾಶ್ ಅವರು ನನಗೆ ಸಹಾಯ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಹಾಗೇನೆ 5 ವರ್ಷಗಳ ಕಾಲ ಕೂಡ ಅವ್ರಿಗೆ ಯಾವುದೇ ರೀತಿಯಾದಂತ ನೋವು ಉಂಟು ಮಾಡದೆ, ಯಾವುದೇ ರೀತಿಯಾದಂತ ಇದು ಮಾಡದೆ ಅವರನ್ನ ಅತ್ಯಂತ ಒಳ್ಳೆ ಭಾವನೆಯಲ್ಲಿ ನಡೆಸ್ಕೊಂಡು ಹೋಗಿದ್ದೀನಿ. ಪ್ರಕಾಶ್ ಅವರು ರಾಜೇಂದ್ರ ಗೌಡ್ರಿಗೂ ಮಾಡಿದ್ರು. ರಾಜೇಂದ್ರ ಗೌಡ್ರು ಕಾಂಗ್ರೆಸ್ನಲ್ಲಿದ್ರು, ಅವರು ಸಪೋರ್ಟ್ ಮಾಡ್ಬೋದಾಯ್ತಲ್ಲ. ಹಾಗಾದ್ರೆ ಅವ್ರು ಯಾಕೆ ಮಾಡಲಿಲ್ಲ ಸಪೋರ್ಟು? ನಮ್ಮದು ಮಾತ್ರ ಹೇಳ್ತಾ ಇದ್ದಾರೆ. ಇದು ನಮ್ಮದೊಂದು ಪಕ್ಷ, ಇದು ಜಾತ್ಯತೀತ ಜನತಾದಳ ಪಕ್ಷ. ಇದಕ್ಕೊಂದು ಹೈಕಮಾಂಡ್ ಇದೆ, ಇದಕ್ಕೊಬ್ಬ MLA ಇದ್ದಾರೆ, ಇದಕ್ಕೊಬ್ಬ ನಾಯಕರುಗಳಿದ್ದಾರೆ, ಅಸಂಖ್ಯಾತಂತ ಕಾರ್ಯಕರ್ತರಿದ್ದಾರೆ. ಅವರ ಭಾವನೆಗಳಿಗೆ ನಾವು ಇದನ್ನ ಕೊಡೋದು, ಗೌರವ ಕೊಡೋದು ನಮ್ಮ ಕರ್ತವ್ಯ. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮನ್ನ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡಿದ್ದಾರೆ, ಕಂಟೆಸ್ಟ್ ಮಾಡಿದ್ದೀವಿ. ದೇವ್ರ ದಯೆಯಿಂದ ಮತ್ತೆ ಕಾರ್ಯಕರ್ತರ ಒಂದು ಇದರಿಂದ ನಾವು ಗೆದ್ದಿದ್ವಿ. ಹಾಗೇನೆ ನಾನು ಯಾವತ್ತೂ ಮಾತು ಕೊಟ್ಟಿಲ್ಲ. ನಮ್ಮ MLA ಅವ್ರ ಬಗ್ಗೆ ಮಾತಾಡಿದ್ದಾರೆ. MLA ಅವರು ನಿಜಾನೇ ಪಕ್ಷದಿಂದ ಕ್ಯಾಂಡಿಡೇಟ್ ಅವರು. ನೀವು